ಈ ವರ್ಷನೂ ಸಹ ನಮ್ಮ ಸಂಸ್ಥೆಗಳಾದಂತಹ HMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ನಮ್ಮ HMR ಇಂಟರ್ನ್ಯಾಷನಲ್ ಸ್ಕೂಲ್ ಅದರಲ್ಲೂ 12th ಸ್ಟೂಡೆಂಟ್ಸ್ ಅವ್ರಿಗೆ ಇವತ್ತು ಏನು ಗ್ರಾಜುಯೇಷನ್ ಡೇ ಅಂತೇನು ನಾವು ಪ್ರತಿ ವರ್ಷ ಮಾಡ್ತೀರಿ. ಈ ವರ್ಷನೂ ಸಹ ಸುಮಾರು 500 ಮಕ್ಕಳು ಈಗ ಇವತ್ತೇನು 12th ಸ್ಟ್ಯಾಂಡರ್ಡ್ ಮುಗಿಸಿ ಅವರು ಮುಂದೆ ಡಿಗ್ರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಮಾನ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ತಕ್ಕಂಥ ಇವತ್ತು ಉಪಲೋಕಾಯುಕ್ತರಾಗಿರ್ತಕ್ಕಂಥ ಶ್ರೀಯುತ ಬಿ ವೀರಪ್ಪ ಸಾಹೇಬರು, ಅದೇ ರೀತಿ ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಅದೇ ರೀತಿ ಇನ್ನೊಬ್ರು ನಮ್ಮ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ರವರು ಬಂದು ಮಕ್ಕಳಿಗೆ ಏನಿವತ್ತು ಅವರು 12th ಸ್ಟ್ಯಾಂಡರ್ಡ್ ಮುಗಿಸಿ ಮುಂದಿನ ಇನ್ನು ಡಿಗ್ರಿ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ, ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಇವತ್ತಿನ ದಿವಸ ಸಮಾಜದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ, ಅದರಲ್ಲೂ ಸಹ ವಿಶೇಷವಾಗಿ ಕ್ರೈಮ್ ಬಗ್ಗೆ, ಅದರಲ್ಲೂ ಸಹ ಇವಾಗ DG ಅರೆಸ್ಟ್ ಬಗ್ಗೆ, ಅದೇ ರೀತಿ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಿಗೆ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜು ಸಹ ಇದೆ ಅಂತ ಒಂದು ನಿಜಕ್ಕೂ ಸಹ ಮಕ್ಕಳು ಯಾವ ರೀತಿ ಇವತ್ತು ಹಾಳಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಬಹಳ ವಿವರವಾಗಿ ಮಾನ್ಯ ಪೊಲೀಸ್ ಆಯುಕ್ತರು ಸಹ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಿದ್ದಾರೆ. ಅದೇ ರೀತಿ ಪೂಜ್ಯ ಸ್ವಾಮೀಜಿರವರು ಅವರು ಯಾವ ರೀತಿ ಇವತ್ತಿನ ಮಕ್ಕಳು ಅವರು ಈಗಾಗಲೇ ಸಾಕಷ್ಟು ಕಡೆ ಈಗ US ಇರ್ಬೋದು, ಇಲ್ಲಿ ನಮ್ಮ ಆದಿಚುಂಚನಗಿರಿ ಸಂಸ್ಥಾನ ಮಠದ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವ ರೀತಿ ಮಕ್ಕಳು ಯಾವ್ಯಾವ ರೀತಿ ಇವತ್ತಿನ ದಿವಸ ಅಚೀವ್ಮೆಂಟ್ ಮಾಡಿದ್ದಾರೆ, ಯಾವ ರೀತಿ ತೊಂದರೆ ಒಳಗಾಗ್ತಾರೆ, ಮುಂದೆ ನೀವು ತಂದೆ ತಾಯಿನ ಯಾವ ರೀತಿ ನೋಡ್ಕೊಳ್ಬೇಕು, ಮುಂದಿನ ನಿಮ್ಮ ಭವಿಷ್ಯಕ್ಕೆ ನೀವೇನು ಮಾಡಬೇಕು ಅಂತೇಳಿ ಮಕ್ಕಳಿಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕರ್ತವ್ಯ ನಿರ್ವಹಿಸಿ ಅದೇ ರೀತಿ ಇವತ್ತಿನ ದಿವಸ ಉಪಲೋಕಾಯುಕ್ತರಾಗಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನ್ಯಾಯಮೂರ್ತಿ ಬಿ ವೀರಪ್ಪ ಸಾಹೇಬರು. ಅವರು ಆನೆಸ್ಟಿ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿ ಬಗ್ಗೆ ಎಷ್ಟು ಗೌರವ ಇಟ್ಕೋಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಅವರು ವ್ಯಾಲ್ಯೂಸ್ ಏನು ಅಂತೇಳಿ ಬಹಳ ವಿವರವಾಗಿ ಮಕ್ಕಳಿಗೆ ಅವರು ಏನು ಆ ಸಲಹೆಗಳನ್ನ ಕೊಡ್ತಾ ಇದ್ರು. ನಿಜಕ್ಕೂ ಸಹ ಪೇರೆಂಟ್ಸು ಇವತ್ತೇನು ಸುಮಾರು ಒಂದು 1200 ಜನ ಇವತ್ತೇನು ಪೇರೆಂಟ್ಸ್ ಇದ್ರು, ಅವ್ರೆಲ್ಲರೂ ಸಹ ನೋಡಿದ್ರಲ್ಲ ತಾವೇನೆ ಯಾವ ರೀತಿ ಚಪ್ಪಾಳೆ ತಡ್ತಾ ಇದ್ರು ಅಂತೇಳಿ. ಅಂದ್ರೆ ಸಮಾಜದಲ್ಲಿ ಮಕ್ಕಳಿಗೆ ಯಾವ ರೀತಿ ಅವರು ಇರಬೇಕು, ಸಮಾಜದಲ್ಲಿ ಬರೀ ಸ್ಕೂಲಿಗೆ ಬಂದು ಕಾಲೇಜಿಗೆ ಬಂದು ಬರೀ ಏನೋ ಟೀಚರ್ಸ್ ಏನೋ ಇವತ್ತೇನು ಇಲ್ಲಿ ಪಾಠ ಮಾಡಿದ್ದಾರೆ, ಆ ಟೀಚರ್ಸ್ ಪಾಠ ಮಾಡಿದ ಕೂಡಲೇ ಮಕ್ಕಳು ಅದರಿಂದ ಒಳ್ಳೇದಾಗುತ್ತೆ ಅಂತಲ್ಲ, ಜ್ಞಾನ ಬೇಕು, ಸ್ಕೂಲು ಬೇಕು, ಸ್ಕೂಲಲ್ಲಿ ವ್ಯಾಲ್ಯೂಸ್ ಹೇಳ್ಕೊಡ್ಬೋದು, ಸ್ಕೂಲಲ್ಲಿ ಅವ್ರ ಮುಂದಿನ ಭವಿಷ್ಯಕ್ಕೆ ಒಂದು ದೊಡ್ಡ ಅವ್ರ ಭವಿಷ್ಯಕ್ಕೆ ಒಂದು ಭವಿಷ್ಯ ರೂಪಿಸ್ಲಿಕ್ಕೆ ಏನಿವತ್ತು ಲೆಕ್ಚರರ್ಸ್ ಏನು ಹೇಳ್ತಾರೆ, ಅದೇ ರೀತಿ ಏನಿವತ್ತಿನ ದಿವಸ ತಂದೆ ತಾಯಿ ರೋಲ್ ಏನು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಅಂತ ಒಂದು ಮಕ್ಕಳು ಇವತ್ತೇನು ನಿಜಕ್ಕೂ ಸಹ ನಮಗೆ ಆ ಮೂಮೆಂಟ್ ಅಲ್ಲಿ ಬಹಳ ಖುಷಿನೂ ಆಯ್ತು, ದುಃಖನೂ ಆಗುತ್ತೆ. ಅವರು ಸುಮಾರು 12 ವರ್ಷಗಳ ಕಾಲ ನಮ್ಮ ಸ್ಕೂಲಲ್ಲಿ ಓದಿದ್ದಾರೆ. 12 ವರ್ಷಗಳ ಕಾಲ ಓದಿ ಇವತ್ತು ನಮ್ಮ ಸ್ಕೂಲನ್ನ ಬಿಟ್ಟು ಮತ್ತೆ ಅವರು ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾರೆ. ಆ 12 ವರ್ಷದ ಮಕ್ಕಳ ಬಾಂಧವ್ಯ, ಆ ಒಂದು ಮೂಮೆಂಟ್ಗೆ ಒಂದು ಸಂತೋಷ ಮತ್ತೆ ದುಃಖ ಎರಡೂ ಸಹ ಆಗುತ್ತೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಹ ಹೇಳ್ತಕ್ಕಂಥದ್ದಿಷ್ಟೇ, ಅವರ ಮುಂದಿನ ಭವಿಷ್ಯ ಬಹಳ ಉಜ್ವಲವಾಗಿರ್ಲಿ. ಅವರ ಮುಂದಿನ ಭವಿಷ್ಯ ಸ್ವಾಮೀಜಿಗಳು, ನ್ಯಾಯಮೂರ್ತಿಗಳು, ಪೊಲೀಸ್ ಆಯುಕ್ತರು ಹೇಳಿದ ರೀತಿಯಲ್ಲಿ ಅವ್ರು ಏನು ಇವತ್ತಿನ ದಿವಸ ಸಮಾಜದಲ್ಲಿ ಯಾವ ರೀತಿ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ, ಯಾವ ರೀತಿ ಕ್ರೈಮ್ಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಎಷ್ಟೇ ಹೊಸ ನಮಗೆ ಏನು ಒಂದು ಇವತ್ತಿನ ದಿವಸ ಕಾನೂನುಗಳು ಇದ್ರೂ ಸಹ ಕ್ರೈಮು ಸಹ ಅಷ್ಟೇ ರೀತಿಯಲ್ಲಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ಯಾವ ರೀತಿ ಹಾಳಾಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಏನು ಇವತ್ತು ತಿಳುವಳಿಕೆ ಹೇಳಿದ್ದಾರೆ, ಅದ್ರ ಬಗ್ಗೆ ಅವರು ಗಮನ ಕೊಡಲಿ. ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಆಶಿಸ್ತಾ ಇದ್ದೀನಿ.